ಬನ್ನಿ ಇವತ್ತು ನಮ್ಮ ತೋಟದಲ್ಲಿ ಯಾವ್ಯಾವ ಗಿಡಗಳಿದೆ ಅಂತ ತೋರಿಸ್ತೀನಿ ನಿಮಗೆ. ಬೇಲಿ ದಾಟ್ಕೊಂಡು ಗೇಟ್ ದಾಟಿ ಲೆಫ್ಟಿಗೆ ಬಂದರೆ ಫಸ್ಟ್ ನಿಮಗೆ ಬೋರ್ ಸಿಗುತ್ತೆ. ಅದಾದ ನಂತರ ಇಲ್ಲಿ ಮೆಹಂದಿ ಸೊಪ್ಪಿನ ಗಿಡ ಇದೆ. ಅಂದರೆ ನ್ಯಾಚುರಲ್ ಮೆಹಂದಿ, ತಲೆಗೆ ಹಾಕ್ತೀವಲ್ಲ ಸೊಪ್ಪು ಅಥವಾ ಕೋನಿಗೆ ಬಳಸ್ತಾರಲ್ಲ ಅದು. ಆನಂತರ ಇಲ್ಲಿ ಮೆಣಸಿನ ಗಿಡ ಸಿಗುತ್ತೆ. ಇದನ್ನು ನಾವು ಅಡಿಕೆ ಗಿಡಕ್ಕೆ ಹಬ್ಸಿರೋ ಅಂಥದ್ದು. ಆಲ್ರೆಡಿ ಒಂದು ಫಸಲನ್ನು ಕೊಯ್ದು ಒಣಗಿಸಿ ಕೂಡ ಇಟ್ಟಿದ್ದೀವಿ, ಮನೆಗಾಗುತ್ತೆ ಅಂತ. ಫಸ್ಟ್ ಫಸಲು, ಹಾಗಾಗಿ ಜಾಸ್ತಿ ಸಿಕ್ಕಿರಲಿಲ್ಲ ಅಂತ ಮನೆಗೆ ಬಳಸ್ಕೊಂಡಿದ್ದೀವಿ. ಇದು ನಿಂಬೆ ಹಣ್ಣಿನ ಗಿಡ. ಸುಮಾರು 4-5 ನಿಂಬೆ ಹಣ್ಣಿನ ಗಿಡಗಳಿವೆ ಮನೆಗಾಗೋಷ್ಟು. ಜೊತೆಗೆ ಅಕ್ಕಪಕ್ಕದಲ್ಲಿ ಯಾರಾದರೂ ಕೇಳಿದ್ರೆ ಮಾರುವಷ್ಟು ಕೂಡ ಸಿಗ್ತಾ ಇದೆ ಈಗ. ಕರಿಬೇವಿನ ಸೊಪ್ಪಿನ ಗಿಡ. ಆನಂತರ ಇದು ಸೀಬೆ ಮರ. ಸಣ್ಣ ಸಣ್ಣ ಕಾಯಿಗಳು ಬಿಡ್ತಾ ಇದ್ದಾವೆ ಈಗ. ಬೇಲಿಯಿಂದ ಜಾಸ್ತಿ ಹೊರಗೆ ಚಾಚಿಬಿಟ್ಟಿದೆ. ಹೋಗೋ ಬರೋರು ಕಿತ್ಕೊಳ್ಳಿ ಅಂತ ಏನೋ ಅನಿಸುತ್ತೆ. ಇಲ್ಲೊಂದು ತೆಂಗಿನಕಾಯಿ ಗಿಡ ಇದೆ, ಇನ್ನೂ ಫಸಲು ಬಿಟ್ಟಿಲ್ಲ, ಇದು ಚಿಕ್ಕದು. ಇದು ಹಮಟೆಕಾಯಿ ಗಿಡ. ಆ ಕಡೆ 2-3 ಗಿಡಗಳಿವೆ, ಅದನ್ನು ಕಡಿದು ಇಲ್ಲೊಂದು ನೆಟ್ಟಿದ್ದಾರೆ, ಇನ್ನೂ ಕಾಯಿ ಬಿಟ್ಟಿಲ್ಲ. ಹೂಯಪ್ಪ, ಇಲ್ಲೊಂದು ಹುಟ್ಟ ಇದೆ. ಜೊತೆಗೆ ಸಿಲ್ವರ್ ಗಿಡ. ಈ ಸಿಲ್ವರ್ ಗಿಡದ ನೆಟ್ಟಿರೋ ಮುಖ್ಯ ಉದ್ದೇಶನೇ ಮೆಣಸು ಬಳ್ಳಿಗಳನ್ನ ಹಬ್ಬಿಸ್ಬಹುದು ಅಂತ. ಇದು ನೇರಳೆ ಹಣ್ಣಿನ ಗಿಡ. ಮರ ತುಂಬ ಉದ್ದ ಹೋಗ್ಬಿಟ್ಟಿದೆ, ಆದರೆ ಇನ್ನೂ ಹಣ್ಣು ಬಿಟ್ಟಿಲ್ಲ. ಇದಕ್ಕೂ ಕೂಡ ಮೆಣಸು ಬಳ್ಳಿಯನ್ನು ಹಬ್ಸಿದ್ದಾರೆ. ಬೇಲಿ ಸೈಡಲ್ಲಿ ಆಲ್ಮೋಸ್ಟ್ ಎತ್ತರಕ್ಕೆ ಬೆಳೆಯುವಂತಹ ಮರಗಳನ್ನೇ ನೆಟ್ಟಿರುವಂಥದ್ದು. ಕಾರಣ ಏನು ಅಂತಂದರೆ ಮೆಣಸು ಬಳ್ಳಿಗಳನ್ನ ಹಬ್ಬಿಸಬಹುದು ಅಂತ. ಇಲ್ಲೊಂದು ಗಿಡ ಇದೆ, ಇದು ಕೂಡ ಸಿಲ್ವರ್ ಗಿಡ. ಯಾಕೋ ಮೆಣಸು ಹಾಕಿದ್ರು ಅದು ಒಣಗೋಗ್ಬಿಟ್ಟಿದೆ, ಮತ್ತೆ ತಂದು ಹಾಕಬೇಕು. ಇಲ್ಲೊಂದು ದೊಡ್ಡದಾದಂತಹ ಕರಿಬೇವಿನ ಸೊಪ್ಪಿನ ಗಿಡ ಇದೆ. ದೊಡ್ಡ ಗಿಡ ಏನು, ಮರನೇ ಹಾಕಿ ಬೆಳ್ಕೊಂಬಿಟ್ಟಿದೆ. ಪಕ್ಕದಲ್ಲಿ ಒಂದು ಅಡಿಕೆ ಗಿಡ ಇದೆ. ಇದು ಯಾವ ಗಿಡ ಅಂತಂದರೆ ಕೈ ಹುಳಿಕಾಯಿ ಗಿಡ. ಇದನ್ನು ಉಪ್ಪಿನಕಾಯಿಗೆಲ್ಲ ಬಳಸ್ತೀವಿ. ಕಾಯಿ ಎಲ್ಲೂ ಕಾಣಿಸ್ತಿಲ್ಲ, ಕಂಡಿದ್ರೆ ತೋರಿಸ್ಬಹುದಿತ್ತು. ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಕಾಯಿಗಳು ಕಾಣಿಸ್ತಿದೆ. ಇದು ಕಿತ್ತಳೆ ಹಣ್ಣಿನ ಗಿಡ. ಇದು ಒಂದ್ಸಲನೂ ಕಾಯಿ ಬಿಟ್ಟಿದ್ದೇ ಇಲ್ಲ. ಇಲ್ಲಿ ನಿಮಗೆ ಸಪೋಟ ಗಿಡ ಕಾಣಿಸುತ್ತೆ.